ನಿನ್ನೆ ನೀಟ್ ಎಕ್ಸಾಮ್ ಇತ್ತು ಅಂತ ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಸ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ 3 ಸ್ಟೂಡೆಂಟ್ಸ್ಗೆ ಎಕ್ಸಾಮ್ಗೆ ಎಂಟ್ರಿ ಮಾಡಿಲ್ಲ, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದಾರೆ. ಓಕೆ, ಯಾಕೆ ಅಲೋ ಮಾಡಿಲ್ಲ ಅಂದ್ರೆ ಡ್ಯೂ ಟು ಲೇಟ್ ಎಂಟ್ರಿ. ಲೇಟ್ ಯಾಕಾಯ್ತು ಅಂದ್ರೆ ಟ್ರಾಫಿಕ್ ಜಾಮ್ ಪ್ಲಸ್ ಬಸ್ ಇಲ್ಲ ಅಂತ. ಬಸ್ ಯಾಕಿಲ್ಲ ಅಂದ್ರೆ ಬಸ್ ರ್ಯಾಲಿಗೆ ಹೋಗಿದೆ ಅಂತೆ. ನನ್ನ ಪ್ರಕಾರ ಸ್ಟೂಡೆಂಟ್ ಗಳದ್ದು ಸ್ವಲ್ಪ ತಪ್ಪಿದೆ. ಯಾಕಂದ್ರೆ ಬೆಂಗಳೂರು ಟ್ರಾಫಿಕ್ ಇರೋದು ಎಲ್ರಿಗೂ ಗೊತ್ತಿದೆ. ಸ್ವಲ್ಪ ಬೇಗ ಬರ್ಬೋದಾಗಿತ್ತಲ್ವಾ. ಯಾಕೆ ಬೇಗ ಬರ್ಬೋದು ಅಂದ್ರೆ ಎಕ್ಸಾಮ್ ಇರೋದು 1:30ಕ್ಕೆ, ಎಕ್ಸಾಮ್ ಗೇಟ್ ಓಪನ್ ಮಾಡೋದು 11:30ಕ್ಕೆ, ಒಳಗಡೆ ಬಿಡೋದು 1:30ಕ್ಕೆ. ಸೊ ಬೇಗ ಬರ್ಬೋದಾ ಅನ್ಸುತ್ತೆ ನನಗೆ. ಸೊ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂದ್ರೆ 3 ಸ್ಟೂಡೆಂಟ್ಸ್ಗೆ ಎಕ್ಸಾಮ್ ಅಲ್ಲಿ ಅಲೋ ಮಾಡಿಲ್ಲ ಅಂತ ಇಷ್ಟೆಲ್ಲಾ ವಿಡಿಯೋ ಮಾಡ್ತಾ ಇದಾರೆ ಎಲ್ಲಾ ಕಂಟೆಂಟ್ ಕ್ರಿಯೇಟರ್ಸ್. ಇದೇ ವಿಡಿಯೋ ಮುಂಚೆ ಯಾಕೆ ಮಾಡಿಲ್ಲ? 22 ಲಕ್ಷ ಸ್ಟೂಡೆಂಟ್ಸ್ಗೆ ಮೋಸ ಆಯ್ತಲ್ಲ. ಲಾಸ್ಟ್ 10 ಇಯರ್ಸ್ ಅಲ್ಲಿ 90ಕ್ಕಿಂತ ಹೆಚ್ಚು ಪೇಪರ್ ಲೀಕ್ ಆಗಿದೆ. ಮತ್ತೆ ಈ ಪೇಪರ್ ಲೀಕ್ ಮಾಡಿದಾಗ ಈ ಎಜುಕೇಶನ್ ಮಿನಿಸ್ಟರ್ ಯಾಕೆ ರಿಸೈನ್ ಮಾಡಿಲ್ಲ? ಅದ್ರ ಬಗ್ಗೆ ವಿಡಿಯೋ ಮಾಡಿ ಅಂತ ನನ್ನ ಅಭಿಪ್ರಾಯ. ಅವ್ನು ಯಾಕೆ ರೀಸನ್ ಕೊಟ್ಟಿಲ್ಲ? ಅವ್ನು ಕೊಡಬೇಕು ಅಂತ ನನ್ನ ಬೇಡಿಕೆ.